ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಒಂದು ಚಿಕನ್ ಸುಕ್ಕ ರೆಸಿಪಿಯೊಂದಿಗೆ ಬಂದಿದ್ದೇನೆ. ಅದರ ಜೊತೆಗೆ ನಾನು ಹಾಕಿರುವ ಚೂಡಿದಾರನ್ನು ಪರಿಚಯ ಮಾಡ್ತಾ ಇದ್ದೇನೆ. ಇದು ನಾನು ಫ್ಲಿಪ್ಕಾರ್ಟಿಂದ ತೆಗೆದದ್ದು. ಇದರ ಲಿಂಕನ್ನು ನಾನು ವಿಡಿಯೋದ ಜೊತೆಗೆ ಕೊಡ್ತಾ ಇದ್ದೇನೆ. ಎಲ್ಲರೂ ಇದನ್ನು ನೋಡಿ. ತುಂಬ ಒಳ್ಳೆ ರೀತಿಯ ಬಟ್ಟೆ, ಅದೇ ರೀತಿ ಶಿಪ್ ಕೂಡ ಚೆನ್ನಾಗಿದೆ. ನಿಮಗೆ ಅಗತ್ಯ ಇದ್ದರೆ ಪರ್ಚೇಸ್ ಮಾಡಿಕೊಳ್ಳಿ. ತುಂಬ ಟೇಸ್ಟಿಯಾದ ಚಿಕನ್ ಸುಕ್ಕ ಇಲ್ಲಿ ಮಕ್ಕಳಿಗೆ ತುಂಬ ಇಷ್ಟ. ಇದನ್ನು ಹೇಗೆ ಮಾಡೋದು ಅಂತೇಳಿ ನಾನು ತೋರಿಸಲಿಕ್ಕೆ ಬಂದಿದ್ದೇನೆ. ನಮ್ಮ ಅಗತ್ಯಕ್ಕೆ ಅನುಸರಿಸಿ ನಮಗೆ ಮಾಡಿಕೊಳ್ಬೋದು. ಇಲ್ಲಿ ನೋಡಿ, ಫಸ್ಟಿಗೆ ನಾನು 1 ಚಮಚ ಕೊತ್ತಂಬರಿ ಮತ್ತು ಒಂದು 25ರಿಂದ 30ರಷ್ಟು ಮೆಣಸನ್ನು ಚೆನ್ನಾಗಿ ಫ್ರೈ ಮಾಡಿ ತೆಗಿತಾ ಇದ್ದೇನೆ. ಚೆನ್ನಾಗಿ ಫ್ರೈ ಮಾಡಬೇಕು, ಮಾಡಿ ಸುಕ್ಕ ಮಾಡುವಂಥದ್ದು. ಆದ ಕಾರಣ ಇದನ್ನು ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೇನೆ. ಇನ್ನು ಇದಕ್ಕೆ ನಾನು ಸ್ವಲ್ಪ ಕರಿಬೇವಿನ ಎಲೆ ಕೂಡ ಹಾಕಿ ಕೊಡ್ತಾ ಇದ್ದೇನೆ. ಇದೆಲ್ಲ ಒಟ್ಟಿಗೆ ಫ್ರೈ ಆಗಲಿ. ಮೆಣಸಿನ ಬಣ್ಣ ಸ್ವಲ್ಪ ಕಪ್ಪಗೆ ಬದಲಾಗುವಲ್ಲಿಯವರೆಗೆ ನಾವು ಈ ರೀತಿ ಫ್ರೈ ಮಾಡಬೇಕು. ಇನ್ನಿದಕ್ಕೆ ಸ್ವಲ್ಪ ಹುಳಿ ಸೇರಿಸಿದ್ದೇನೆ. ನಂತರ ಸ್ವಲ್ಪ ಬೆಳ್ಳುಳ್ಳಿ ಎಸಳುಗಳನ್ನು ಹಾಕಿದ್ದೇನೆ. ಒಂದು 7-8ರಷ್ಟು ಬೆಳ್ಳುಳ್ಳಿ ಎಸಳು ಸೇರಿಸಿದ್ದೇನೆ. ಇನ್ನು ಅದನ್ನೆಲ್ಲ ಬಣಾಲಿಂದ ತೆಗೆದ ಮೇಲೆ ಸ್ವಲ್ಪ ಕರಿಮೆಣಸು ಫ್ರೈ ಮಾಡಿದ್ದೇನೆ. ಇದೆಲ್ಲ ತಣ್ಣದಾದ ಮೇಲೆ ಒಟ್ಟಿಗೆ ಜಾರಿಗೆ ಸೇರಿಸಿ ನಮಗೆ ನುಣ್ಣಗೆ ಅರೆದು ತೆಗಿಬೇಕು. ಫಸ್ಟಿಗೆ ಸ್ವಲ್ಪ ಹುಡಿ ಮಾಡಿದ ಮೇಲೆ ಸ್ವಲ್ಪ ನೀರು ಸೇರಿಸಿ ಗಟ್ಟಿಯಾಗಿಯೇ ಅರೆದು ತೆಗೆಯುವಂಥದ್ದು. ನಂತರ ಅದೇ ಬಣಾಲೆಯನ್ನು ಒಲೆಯಲ್ಲಿಟ್ಟುಕೊಂಡು ತೆಂಗಿನ ತುರಿಯನ್ನು ಹಾಕಿ ಫ್ರೈ ಮಾಡ್ತಾ ಇದ್ದೇನೆ. ಸ್ವಲ್ಪ ಕೆಂಪಗೆ ಆಗುವಲ್ಲಿಯವರೆಗೆ ಚೆನ್ನಾಗಿ ಫ್ರೈ ಮಾಡಿ ತೆಗಿಬೇಕು. ದೊಡ್ಡ ಪೀಸಸ್ ಎಲ್ಲ ಇದ್ದರೆ ಒಮ್ಮೆ ಗ್ರೈಂಡ್ ಮಾಡಬೇಕಾಗ್ತದೆ. ಇಲ್ಲಿ ಚಿಕ್ಕದಾಗಿ ತುರಿದಿರುವ ಕಾರಣ ನಮಗೆ ಡೈರೆಕ್ಟಾಗಿ ಪದಾರ್ಥಕ್ಕೆ ಸೇರಿಸ್ಬೋದು. ಅದನ್ನು ಅರೆದು ತೆಗಿಲಿಕ್ಕಿಲ್ಲ. ಮೆಣಸಿಗೆ ಮಾತ್ರ ಸ್ವಲ್ಪ ನೀರು ಸೇರಿಸಿಕೊಂಡು ಅರೆದು ತೆಗೆಯುವಂಥದ್ದು. ನೋಡಿ, ಈಗ ಇದು ಕೆಂಪಾಗಿದೆ. ಒಳ್ಳೆ ಹುಡಿಯಾಗಿರುವ ಥರ ಕಾಣ್ತಾ ಇದೆ. ಇನ್ನು ನಮಗೆ ಬೆಂಕಿ ಆಫ್ ಮಾಡುವ, ತಣಿಲಿಕ್ಕೆ ಬಿಡುವ. ನಂತರ ನಾನು ತೊಗೊಂಡಿರೋದು 3 ಟೊಮೆಟೊ. ಇದನ್ನು ಚಿಕ್ಕದಾಗಿ ತುಂಡು ಮಾಡಬೇಕು. ನಂತರ ಸ್ವಲ್ಪ ಶುಂಠಿ ಮತ್ತು 2 ನೀರುಳ್ಳಿಯನ್ನು ಈ ರೀತಿ ಕಟ್ ಮಾಡಿ ಇಟ್ಟುಕೊಂಡಿದ್ದೇನೆ. ಇನ್ನು ಬೇಕಾಗಿರೋದು ಒಂದು ಪಾತ್ರೆ. ನಮಗೆ ಪದಾರ್ಥ ಮಾಡಲಿಕ್ಕಿರುವ ಪಾತ್ರೆಯನ್ನು ತೆಗೆದಿಟ್ಟುಕೊಂಡು ಅದಕ್ಕೆ ಅಗತ್ಯಕ್ಕಿರುವ ಎಣ್ಣೆ ಸೇರಿಸಬೇಕು. ಬಳಿಕ 1 ಸ್ಪೂನಿನಷ್ಟು ತುಪ್ಪವನ್ನು ಸೇರಿಸ್ತಾ ಇದ್ದೇನೆ. ಇದರಲ್ಲಿ ಚಿಕ್ಕ ವ್ಯತ್ಯಾಸ ಆದರೂ ತೊಂದರೆ ಬರೋದಿಲ್ಲ. ಅದು ಚೆನ್ನಾಗಿ ಬಿಸಿ ಆದಮೇಲೆ ಅದಕ್ಕೆ ಸ್ವಲ್ಪ ಜೀರಿಗೆಯನ್ನು ಸೇರಿಸಿದ್ದೇನೆ, ಒಂದು ಅರ್ಧ ಸ್ಪೂನಿನಷ್ಟು. ಬಳಿಕ ಚಿಕ್ಕದಾಗಿ ಹೆಚ್ಚಿಟ್ಟ ಶುಂಠಿ ಹಾಕಿದ ಮೇಲೆ 1 ನೀರುಳ್ಳಿಯ ತುಂಡುಗಳನ್ನು ಸೇರಿಸಿದ್ದೇನೆ. ಇನ್ನು ಚೆನ್ನಾಗಿ ಇದನ್ನು ಫ್ರೈ ಮಾಡಬೇಕು. ಸ್ವಲ್ಪ ಕೆಂಪಗೆ ಆಗುವಲ್ಲಿಯವರೆಗೆ ಚೆನ್ನಾಗಿ ಫ್ರೈ ಮಾಡಬೇಕು. ಇನ್ನು ಇದಕ್ಕೆ ತುಂಡು ಮಾಡಿಟ್ಟಿರುವಂತಹ ಟೊಮೆಟೊ ತುಂಡುಗಳನ್ನು ಸೇರಿಸಿದ್ದೇನೆ. ಇದು ಚೆನ್ನಾಗಿ ಇದರಲ್ಲೇ ಬೆಂದು ಬರಬೇಕು. ಇನ್ನು ತೊಳೆದಿಟ್ಟಿರುವಂತಹ ಚಿಕನ್ನ ತುಂಡುಗಳನ್ನು ಇದಕ್ಕೆ ಸೇರಿಸುವ. ಈ ರೀತಿ ಹಾಕಿ ಕೊಡಬೇಕು. ಅಂದರೆ ಇಲ್ಲಿ 2.5 ಚಿಕನ್ ತಗೊಂಡಿರೋದು. ಪೂರ್ತಿ ಒಮ್ಮೆಲೆ ಇದಕ್ಕೆ ಹಾಕಿಕೊಂಡು ಪದಾರ್ಥ ಮಾಡ್ತಾ ಇದ್ದೇನೆ. ಎಲ್ಲವನ್ನು ಈ ರೀತಿ ಹಾಕಿ ಕೊಡಬೇಕು. ನನ್ನ ಅಮೃತಾಸ್ ವರ್ಲ್ಡ್ ಎನ್ನುವ ಚಾನೆಲ್ ನೀವು ಮೊದಲ ಬಾರಿಗೆ ನೋಡೋದಾದರೆ ಖಂಡಿತವಾಗಿಯೂ ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ
ಈ ವಿಡಿಯೋಕ್ಕೆ ಲೈಕ್ ಮಾಡೋದನ್ನು ಮರಿಬೇಡಿ. ಈ ರೀತಿ ಪದಾರ್ಥ ಮಾಡಿ ತಿಂದು ನೋಡಿ, ತುಂಬ ಸೂಪರಾಗಿರ್ತದೆ. ನಮ್ಮ ಕಾಸರಗೋಡು ಮತ್ತು ದಕ್ಷಿಣ ಕನ್ನಡದ ಸ್ಪೆಷಲ್ ರೆಸಿಪಿ. ಇನ್ನು ಎಲ್ಲ ಚಿಕನನ್ನು ಸೇರಿಸಿ ಆದಮೇಲೆ ಅದಕ್ಕೆ ಉಪ್ಪನ್ನು ಹಾಕಿ ಕೊಡಬೇಕು. ಅಗತ್ಯ ಇರುವಷ್ಟು ಉಪ್ಪು ಸೇರಿಸಿ ಕೊಡಬೇಕು. ಅಂದರೆ ನಾವು ತಗೊಳ್ಳುವ ಚಿಕನ್ನ ಅಳತೆಗನುಸರಿಸಿ ಉಪ್ಪನ್ನು ಸೇರಿಸಿಕೊಡಬೇಕು. ನಂತರ ಬಾಕಿ ಇರುವ ಒಂದು ನೀರುಳ್ಳಿಯನ್ನು ಕೂಡ ಇದಕ್ಕೆ ಸೇರಿಸಿ ಕೊಟ್ಟಿದ್ದೇನೆ. ಇನ್ನು ಮುಚ್ಚಿಟ್ಟು ಸ್ವಲ್ಪ ಹೊತ್ತು ಬೇಯಿಸುವ. ಸ್ವಲ್ಪ ಹೊತ್ತಿನ ಬಳಿಕ ತೆಗೆದು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ಕೊಡಬೇಕು. ಅದರ ಅಡಿಭಾಗದಲ್ಲಿ ಸ್ವಲ್ಪ ವ್ಯತ್ಯಾಸ ಬಂದಿರ್ತದೆ, ಮೇಲೆ ಅದೇ ರೀತಿ ಹಾಕಿದ ಹಾಗೆ ಇರ್ತದೆ. ಆದ ಕಾರಣ ನಮಗೊಮ್ಮೆ ಈ ರೀತಿ ಎಲ್ಲ ತಿರುಗಿಸಿ ಹಾಕಿ ಕೊಡಬೇಕು. ನೋಡಿ, ಅಡಿಭಾಗದಲ್ಲಿ ಅದು ಸ್ವಲ್ಪ ಬೇಯ್ತಾ ಬಂದಿದೆ. ಎಲ್ಲ ಒಮ್ಮೆ ಕಲಸಿ ಕೊಡಬೇಕು. ನಂತರ ಇದನ್ನು ಪುನಃ ಮುಚ್ಚಿಟ್ಟು ಬೇಯಿಸಬೇಕು. ಇಲ್ಲಿ ನೋಡಿ, ಮುಚ್ಚಿಡೋದಕ್ಕಿಂತ ಮೊದಲು ನಾನು ಈ ಕೋಳಿಯ ಹಾಲನ್ನು ಸೇರಿಸ್ತಾ ಇದ್ದೇನೆ. 2 ಕಾಲು. ಅದು ತುಂಬ ಟೇಸ್ಟಿಯಾಗಿರ್ತದೆ ಸುಕ್ಕದಲ್ಲಿ. ಆದ ಕಾರಣ ಅದು ಎರಡನ್ನು ಸೇರಿಸಿ ಒಮ್ಮೆ ಮುಚ್ಚಿಟ್ಟು ಬೇಯಿಸ್ತಾ ಇದ್ದೇನೆ. ನೋಡಿ, ಇನ್ನು ಸ್ವಲ್ಪ ಸಮಯ ಕಳೆದ ಮೇಲೆ ಪುನಃ ತೆಗೆಯುವಾಗ ಅದು ಸಾಧಾರಣವಾಗಿ ಕುದಿ ಬಂದು ಅದರಲ್ಲಿ ನೀರು ಕೂಡ ಬಂದಿದೆ. ಇದುವರೆಗೂ ನಾವು ನೀರು ಸೇರಿಸಲಿಲ್ಲ, ಆದರೆ ಚಿಕನ್ ಪೀಸಸ್ ಬೆಂದು ಬರುವಾಗ ಅದರಲ್ಲಿ ತನ್ನಿಂದ ತಾನೇ ನೀರು ಹೀಗೆ ಬರ್ತದೆ. ಇನ್ನು ನಾವು ಅರೆದಿಟ್ಟಿರುವಂತಹ ಮೆಣಸಿನ ಮಿಶ್ರಣವನ್ನು ಇದಕ್ಕೆ ಹಾಕುವ. ಇದರಲ್ಲಿ ನಾವು ಬೆಳ್ಳುಳ್ಳಿ, ಮೆಣಸು, ಕೊತ್ತಂಬರಿ, ಹುಳಿ, ಕರಿಬೇವು ಇಷ್ಟನ್ನು ಮಾತ್ರ ಅರೆದು ಸೇರಿಸಿರುವಂಥದ್ದು. ಇದು ಇನ್ನು ಚೆನ್ನಾಗಿ ಕುದಿ ಬರಬೇಕು. ಈಗ ನಿಮಗೆ ಉಪ್ಪು ವ್ಯತ್ಯಾಸ ಇದ್ದರೆ ಹಾಕಿ ಕೊಡ್ಬೋದು. ಅದೇ ರೀತಿ ಅರಿಶಿನ ಹಾಕಲಿಕ್ಕೆ ನನಗೆ ಬಿಟ್ಟು ಹೋಗಿತ್ತು. ಅರಿಶಿನ ಹುಡಿಯನ್ನು ಈಗ ಸೇರಿಸಿ ಮಿಕ್ಸ್ ಮಾಡಿ ಕೊಡ್ತಾ ಇದ್ದೇನೆ. ಈ ರೀತಿ ಒಮ್ಮೆ ಚೆನ್ನಾಗಿ ಕಲಸುವ. ಅಂದರೆ ಸುಕ್ಕ ಮಾಡುವಾಗ ಇಷ್ಟು ನೀರು ಅಗತ್ಯ ಬರುವುದಿಲ್ಲ. ಇದಕ್ಕಿಂತಲೂ ಕಡಿಮೆ ನೀರು ಹಾಕಿಕೊಂಡು ಬೇಯಿಸಿ ತೆಗೆಯುವಂಥದ್ದು. ನೋಡಿ, ಸ್ವಲ್ಪ ಹೊತ್ತಿಗೆ ಇದೆಲ್ಲ ಆರಿ ಬರ್ತದೆ. ಚೆನ್ನಾಗಿ ಕುದಿ ಬರಲಿ. ನೋಡಿ, ಈಗ ಅದರ ಇನ್ನೊಂದು ಪಾರ್ಟ್ಸು ಕೂಡ ನಾನು ಹಾಕಿ ಕೊಟ್ಟಿದ್ದೇನೆ. ಅದು ಕೂಡ ಅದರಲ್ಲಿ ಚೆನ್ನಾಗಿ ಬೆಂದು ಬರಲಿ. ಇದು ಚೆನ್ನಾಗಿ ಕುದಿ ಬಂದಾದಮೇಲೆ ನಾವು ಈಗಾಗಲೇ ಫ್ರೈ ಮಾಡಿಟ್ಟಿರುವಂತಹ ತೆಂಗಿನಕಾಯಿಯನ್ನು ಇದಕ್ಕೆ ತೆಂಗಿನ ತುರಿಯನ್ನು ಇದಕ್ಕೆ ಸೇರಿಸಿ ಕೊಡಬೇಕು. ನೋಡಿ, ಇದು ಈಗ ಬೆಂದಾಗಿದೆ. ಒಂದು ಕಡಿಮೆ ಅಂದರೂ 20 ನಿಮಿಷಗಳ ಕಾಲ ಬೇಯಬೇಕಾಗ್ತದೆ. ನಂತರ ನೋಡಿ, ತೆಂಗಿನ ತುರಿಯನ್ನು ಹಾಕಿ ಕೊಟ್ಟಿದ್ದೇನೆ. ಇನ್ನು ಇದನ್ನು ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡುವ. ಈಗ ನಮ್ಮ ಚಿಕನ್ ಸುಕ್ಕ ರೆಡಿಯಾಗಿದೆ. ಇನ್ನು ನಾನು ಇದಕ್ಕೆ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿದ್ದನ್ನು ಸೇರಿಸಿ ಕೊಟ್ಟಿದ್ದೇನೆ. ಇನ್ನು ಇದನ್ನು ಮುಚ್ಚಿಡುವ. ಬೆಂಕಿ ಆಫ್ ಮಾಡಿ ಮುಚ್ಚಿಡುವ. ಒಂದು 5 ನಿಮಿಷ ಕಳೆದು ನಮಗೆ ಇದನ್ನು ಸರ್ವ್ ಮಾಡ್ಬೋದು. ಎಲ್ಲರೂ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.